नमस्कार, आपण पाहतात रे संवाद न्यूज चॅनल। दुधनी येथे सामाजिक कार्यकर्ते आजम शेखजी यांच्याकडून मुस्लिम व मागासवर्ग समाज दाखले यांचे मोफत वाटप। अक्कलकोट तालुक्यातील दुधनी येथील सामाजिक कार्यकर्ते आजम शेखजी यांच्यातर्फे दुधनी येथील शाळकरी विद्यार्थ्यांना व नोकरीसाठी शैक्षणिक व शासकीय कामासाठी जात दाखला मिळवण्यासाठी लागणारे मुस्लिम व मागासवर्ग समाज दाखला ओबीसी दाखले बनवून अक्कलकोट तालुका काँग्रेस अध्यक्ष शंकर मेहत्रे यांच्या हस्ते मोफत वाटप करण्यात आले। यावेळी मुस्लिम समाजाचे ज्येष्ठ नागरिक झाकीर अत्तार, तोला गुलबर्गा, रिपाई आठवले गट जिल्हा उपाध्यक्ष सैदाप्पा झळकी, दुधनी रिपाई शहर अध्यक्ष गोरखनाथ दोडमनी, अल्लाउद्दीन नदाब, मुस्लिम आघाडी शहर अध्यक्ष मेहंदीमिया जिडगे, काशिम खैराट, इमाम शाह मकानदार, इमाम बळुर्गी, मुस्तफा शेखजी, सैफन बडेखा, हकीम चौधरी, रसूल मुकादम, अल्लाउद्दीन नदाब, इब्राहिम अत्तार, महबूब बिलाड, वसीम बडेखा, जावीद इंगळगी, अशफाक मुजावर, मेहराज जिडगे, अल्लाबख्श जिडगे, अहमद शिकलगार, महबूब शेखजी, साहिल शेखजी, दाऊद नदाब, सैफन नदाब, अशफाक शेखजी, शब्बीर मनूर आदींसह नागरिक मोठ्या संख्येने उपस्थित होते। रयत संवादसाठी विश्वनाथ राठोड, दुधनी, अक्कलकोट। व्यापारी सन्मानिय झाकीर अत्तार ಅವರೇ, ಸನ್ಮಾನಿಯ ಬರ್ಮಣಿ ಅವರೇ, ಸನ್ಮಾನಿಯ ಅಮರುದ್ದೀನ್ ಶೇಖ್ ಅವರೇ ಮತ್ತು ಹೀಗೆ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಹಾಗೂ ಭೀಮ್ ಶಕ್ತಿ ಗಣ್ಯಮಾನ್ಯರು ಇವೆಲ್ಲ ಬಂದಂಥ ನಮ್ಮ ಯುವಕರು ರಾಜೀವ್ ಅವರು ಕೆಲಸ ಭಾಳ ಭಾರಿ ಮಾಡ್ಯಾರ। ಯಾಕಂದ್ರೆ ಇದೊಂದು ಸೋಲಾಪುರ ಹೋಗಬೇಕಾಗಿತ್ತು, ಅಪ್ಪನ ಹೋಗಬೇಕಾಯ್ತು, ಒಂದು ಅಲ್ಲಿ 500 ರೂಪಾಯಿ ಬೀಳ್ತಿರು ಸೋಲಾಪುರ ಇಲ್ಲ, ಮತ್ತು ಇನ್ನು ಹೋಗೋದು ಬರೋದು ಖರ್ಚು 500, ಒಂದು 1000 ರೂಪಾಯಿ ಹೋಗ್ತೀವಿ ನೀವು, ಇಲ್ಲಿ ಫಕ್ತ 200 ರೂಪಾಯಿ ಕೆಲಸ ಆಯ್ತು। ಹಾಂ, ಇಲ್ಲಿ 200 ರೂಪಾಯಿದಾಗ ಆಯ್ತು। ಈಗ ಸೋಲಾಪುರ ಹೋಗೋದು ಮ್ಯಾಗಿನ 500 ಅವ್ರಿಗೆ 500 ಕೊಡೋದು, ಈಗ 1000 ರೂಪಾಯಿ ಹೋಗ್ತೀವಿ। ಅದಕ್ಕೆ ಒಳ್ಳೆಯ ಕೆಲಸ ನಮ್ಮ ಅಜೀಮ್ ಅವ್ರು ಮಾಡ್ಯಾರ। ಅಜೀಮ್ ಅವರಿಗೆ ಏನು ಅಂಜಬೇಡ್ರಿ, ನಮ್ಮ ಕಾಂಗ್ರೆಸ್ ಪಾರ್ಟಿ ಅದ, ನಮ್ಮ ಭೀಮ್ ಶಕ್ತಿ ಅದ, ಇದರಿಂದ ನೀವು ಒಂದು ಎಲ್ಲ ಕೆಲಸ ಒಂದು ಸೋಷಿಯಲ್ ವರ್ಕ್ ನೀವೇನು ಮಾಡ್ಲಕತ್ತೀರಿ, ನಮ್ಮ ಹಳ್ಳಿ ಕಡೆ ನಮಗೆಲ್ಲ ಖೂನ್ ಆಗ್ಯಾವ। ಈಗ ಸೋಷಿಯಲ್ ವರ್ಕರ್ ನಮ್ಮ ಮೂಲಧಾರ ನೋಡ್ತೀವಿ, ಮೊದಲು ನಮಗೆ ಖೂನ್ ಇದ್ದಿಲ್ಲ ಅಷ್ಟು, ಅವಾಗ ಖೂನ್ ಇದ್ರೆ ಏನಾದ್ರು ಭಾಳ ಮುಂದೆ ಹೋಗ್ತಿದ್ರು इरलेगा यारे इतना आगे बढ़ो। वक्त से पहले भाग्य से ज़्यादा किसी कुछ नहीं मिलता। ಹಂಗ ಈಗೆಲ್ಲ ಅಜೀಮ್ ಅವ್ರು ಶುರು ಮಾಡೋದು ಇದಕ್ಕೆ ಹೆಚ್ಚಿನ ಏನು ಭೀ ಮಾಡಿ ನಾವು ನಿಮ್ಮಿಂದಿದ್ದೆವು ಇಷ್ಟೇ ಎಲ್ಲ ಎಲ್ಲರಿಗೆ ಥೋಡೆ ಗರೀಬ್ ಮಂದಿ ಇರ್ತಾರೆ, ಅವ್ರಿಗೆ 200 ರೂಪಾಯಿ ಭೀ ಕೊಡೋದಾಗಲ್ಲ ಅಂತೇಳಿಗೆ ಅವರು ಹೆಸರೇ ನಮ್ಮ ಹೆಸರೇ ಖರ್ಚಾಗ 200 ಶಂಕರ್ ನೇತ್ರ 200 ರೂಪಾಯಿ ಭೀ ಕೊಡೋದು ಇದಿರಲ್ಲ ಗರೀಬ್ ಮಂದಿಗೆ। ಆಗ ಆ ಮನುಷ್ಯ ಸರ್ಟಿಫಿಕೇಟ್ ಕೊಡ್ರಿ, ವಕೀಲ ಕಾರಣ ನಿಲ್ಲಿಸ್ಬೇಡ್ರಿ, ಅದು ಶಂಕರ್ ಮೇಲೆ ಹೆಸರು ಖರ್ಚು ಹಾಕಿ ಸಂಜೆ ಬಂದು ನಂಬರ್ ಹೇಳಿ ಹೆಂಗಪ್ಪ ಶರಪ್ಪ, ಬಟ್ ಯಾರಿಗೆ ಹಿಂಗೆ ಕೆಲಸ ನಿಲ್ಲಿಸೋದಿಲ್ಲ, ಬಟ್ ಎಲ್ಲರೂ ಕೆಲಸ ಮಾಡಬೇಕು। ಇದು ಒಂದು ಭಾಳ ಒಳ್ಳೆಯ ಕೆಲಸ ನಮ್ಮ ಅಜೀಮ್ ಅವ್ರು ಮಾಡ್ಯಾರ। ಹಿಂಗೆ ಅವ್ರದ್ದು ಒಂದು ಹಿಂಗೆ ಬೆಳ್ಕೊಟ್ಟು ಹೋಗಿ वो अल्लाह से हम प्रार्थना करते हैं, इससे बड़ा और संधि उनको दे दी, यही अल्लाह से हम प्रार्थना करके ಉದ್ಘಾಟನಾ ಸಮಾರಂಭದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಒಂದು ದುನಿಯಾ ಸುಪುತ್ರ ತಾಲೂಕಿನ ಕಾಂಗ್ರೆಸ್ ಕಮಿಟಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶಂಕರಿ ಸತ್ಯ ಅವರೇ ಮತ್ತು ಪ್ರಕಾಶ್ ಅವರೇ, ಗೌರಣ್ಣ ಅವರೇ, ವಕೀಲರು ಎಲ್ಲ ಒಂದು ಅಧ್ಯಕ್ಷ ಗೋರಖನಾಥ್ ದೊಡ್ಡಮನಿ
ಇರ್ತಕ್ಕಂಥ ರಸೂಲ್ ಮುಖಂದಾರ್ ಮತ್ತು ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಮುಸ್ಲಿಂ ವಾತಾವರಣ ಇರ್ತವೆ ಎಲ್ಲ ಮತ್ತು ನಮ್ಮ ಮಿತ್ರಮಂಡ ಇವತ್ತಿನ ದಿವಸ ಅಜಂದಿ ಶೇಖ್ ಅವರು ದುನಿಯಾದಾಗ ಯಾವ್ಯಾವ ಒಂದು ಉಪಕ್ರಮಗಳು ಯಾರ್ದಾರ ವಾರ್ಡ್ ದಿವಸ ನಿಮಿತ್ತ ಮತ್ತು ದಾಖಲೆ ವಾಟದ್ದು ಏನು ಭೀ ಕಾರ್ಯಕ್ರಮ ಏನು ತೋತಾರೆ ಇದು ಎಲ್ಲಂದ್ರೆ ಅವ್ರಿಗಿನ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಅವರಿಗೆ ಅಧಿಕ ಶುಭೇಚ್ಛೆಯನ್ನು ಮಾಡ್ತೀನಿ. ಯಾಕಂತಂದ್ರೆ ಇಂಥವು ಯಾರಿಗೆ ಗರಜ್ ಇರ್ತದೆ ಆ ಗರಜು ಭಾಗಸೋ ಕೆಲಸ ವಜನ್ಜಿ ಶೇಖ್ ಮಾಡ್ತಾರೆ. ಇಂಥವ್ರಿಗೆ ನಮ್ದೆಲ್ಲ ಸಪೋರ್ಟ್ ಇರಬೇಕು. ಯಾಕಂತಂದ್ರೆ ನಾವು ಈಗ ಇವತ್ತಿಂದ ಏನು ಮಾಡ್ರೆ ಇದು ಈ ದಾಖಲಾ ಕಾಲಾಗ ನಾವು ಯಾರ್ದಾರ ಉದ್ದೇಶಿದ್ರು ಮುಸ್ಲಿಮ್ದು ಕಾಸ್ಟ್ ತೆಗಿಬೇಕಾದ್ರೆ ಒಂದು ಮೈಂದ್ರಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಅಕ್ಕೋಟ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಸೋಲಾಪುರದಾಗ ಆ ದಾಖಲಾಗಳು ಸಿಗ್ತೀವಿ ಇಲ್ಲಿ ತನಕ. ಇಲ್ಲಿ ತನಕ ಮುಸ್ಲಿಂ ಸಮಾಜ ದಾಖಲಾ ಯಾರಿಗೂ ಕೊಡ್ತಿದ್ದಿಲ್ಲ. ಮತ್ತು ಕಾಸ್ಟ್ ತೆಗಿಯಾಗ ನಾವು ಹ್ಯಾಂಗೆ ಅವ್ರದ್ದು ಯಾಕೆ ಸಾಲಿ ದಾಖಲಾ, ಆಧಾರ್ ಕಾರ್ಡ ಮತ್ತು ಅವ್ರದ್ದು ಪುರಾವ 1967 ಪೂರ್ವದ 68 ಪೂರ್ವದ ಏನು ಪುರಾವ ಇರ್ತದೆ ಅದು ಗರಜ 8 ಗರಜದ 8 ಗರಜ ಮುಸ್ಲಿಂ ಸಮಾಜದ ಗರಜ ಅವೆಲ್ಲ ಇದು ಒಂದು ಇದ್ದಿದ್ದಿಲ್ಲ ಅಂದ್ರೆ ಭೀ ಕಾಸ್ಟ್ ಆಗಂಗಿಲ್ಲ. ಅದ್ರ ಸಲಿಂದ ಇದು ಏನು ಮಾಡ್ರೆ ಏಕ ನಂಬರ್ ಕೆಲಸ ಅದ. ಅದರದ್ದು ಫಾಯ್ದಾ ನಮ್ಮದು ಮುಸ್ಲಿಂ ಸಮಾಜದವ್ರು ಎಲ್ಲರೂ ತಗೋಬೇಕು ಹೇಳ್ತಿದ್ರೆ ಈ ಸಂದರ್ಭದಾಗ ವ್ಯಕ್ತ ಮಾಡ್ತೀನಿ. ಮತ್ತು ಅವರಿಗೆ ಇನ್ನೊಂದು ಸರ್ತಿ ಶುಭೇಚ್ಛೆಯನ್ನು ವ್ಯಕ್ತ ಮಾಡಿಸ್ತೀನಿ. ಹೇಳಿ ನನ್ನ ಮಾತು ಮುಗಿಸ್ತೀನಿ.